ಹಾಯ್ ಗಾಯ್ಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಸೂರ್ಯಪುರಕ್ಕೆ ಸೂರ್ಯ ಆಂಜನೇಯನ ಟೆಂಪಲ್ಗೆ ಬಂದಿದ್ದೀನಿ ವೀಕ್ಷಕರೇ. ನೋಡಿ, ಇದೇ ನೇರವಾಗಿ ಬರುವಂಥ ಮಣ್ಣಿನ ರೋಡು ಬೊಮ್ಮಸಂದ್ರ ಅಲ್ವಾ ಇದು? ತಿಮ್ಸಂದ್ರದಿಂದ ಕೊಳಾಲಕ್ಕೆ ಬಂದು ತಿಮ್ಸಂದ್ರಕ್ಕೆ ಬಂದು ಆ ತಿಮ್ಸಂದ್ರದಿಂದ ಬಂದು ರೈಟಿಗೆ ತಗೊಂಡ್ರೆ ಬಂದು ಮುಂದೆ ಸ್ಟ್ರೈಟ್ ಬಂದರೆ ಅಲ್ಲಿ ಬೋರ್ಡ್ ಇದೆ, ಸೂರ್ಯಪುರ ಸೂರ್ಯ ಆಂಜನೇಯ ಟೆಂಪಲ್ ಅಂತ. ಸ್ಟಾರ್ ರೋಡಲ್ಲಿ ಬಂದು ಅಲ್ಲಿ ಮಣ್ಣಿನ ರೋಡ್ ಇದೆ, ಆ ಮಣ್ಣಿನ ರೋಡಲ್ಲಿ ಬಂದರೆ ಸೂರ್ಯಪುರ ಆಂಜನೇಯ ಟೆಂಪಲ್ ಸಿಗುತ್ತೆ ವೀಕ್ಷಕರೇ. ಇವತ್ತು ಇಲ್ಲಿ ಅರ್ಚಕರು, ಪೂಜೆ ಮಾಡುವಂಥ ಅರ್ಚಕರು ಮಕ್ಕಳಿದ್ದಾವೆ, ಅವ್ರನ್ನ ಕೇಳೋಣ ಬನ್ನಿ. ಇದು ಯಾವ ಊರು ಏನು ಅಂತ ವಿಚಾರಿಸೋಣ. ನಮಸ್ಕಾರ ಮಕ್ಕಳೇ. ಇವಾಗ ಇದು ಊರ ಹೆಸರೇನು? ಸೂರ್ಯಪುರ ದೇವಸ್ಥಾನ. ಸೂರ್ಯ ಆಂಜನೇಯನ ದೇವಸ್ಥಾನ ಎಷ್ಟು ವರ್ಷ ಆಗಿದೆ ಕಟ್ಟಿ ಅಂತ ನಿಮ್ಗೇನಾನ ಗೊತ್ತಾ? ಒಂದು 60 ವರ್ಷ ಇದೆ. ಎಲ್ಲ ದೇವಸ್ಥಾನಗಳು ಇದೆ. ಸೂರ್ಯಪುರ ಸೂರ್ಯ ಆಂಜನೇಯ ಅಲ್ವಾ ಇಲ್ಲಿ? ಏನೇನೆಲ್ಲ ಇಲ್ಲಿ ಬಂದ್ರೆ ನೆರವೇರುತ್ತೆ ನಿಮ್ಗೇನಾನ ಗೊತ್ತಾ? ಇಲ್ಲಿ ಅರ್ಕೆ ಮಾಡ್ಕೊಂಡವ್ರೆ, ಅರ್ಕೆ ಎಲ್ಲ ತೀರಿರ್ತದೆ. ಅರ್ಕೆ ಏನೇನ್ ಬರಿಬೇಕಲ್ಲಿ? ಓಂ ಸೂರ್ಯಾಂಜನೇಯ ನಮಃ ಅಂತ 40 ನಿಮಿಷದಲ್ಲಿ ಬರೆಯೋದು. ಮೇಲ್ಗಡೆ ಡೇಟ್ ಹಾಕಂತಾರೆ, ಆಮೇಲೆ ಹಿಂದೆಗಡೆ ತಿರುಗಿಸಿ ಅವ್ರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಹಾಕಂತಾರೆ. ಆಮೇಲೆ ಅವ್ರ ಕೆಲಸ ಏನ್ಬೇಕು ಅದನ್ನಲ್ಲಿ ಬರ್ಕಂತಾರೆ. ಆಮೇಲೆ 11 ಆಪ್ಷನ್ಸ್ ಇದೆ. ಅವ್ರ ಕೆಲಸ ಮೇಲೆ ಏನ್ ಅರ್ಕೆ ತೀರಿಸ್ತೀರ ಅದಕ್ಕೆ ಟಿಕ್ ಮಾರ್ಕ್ ಮಾಡ್ಕಂತಾರೆ. ಆಮೇಲೆ ಅದ್ರಲ್ಲಿ ಇರೋದು ಯಾರು ಇಷ್ಟ ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಬೇರೆ ಇಷ್ಟ ಬರ್ಕಂತಾರೆ. ಆಮೇಲೆ 3 ಫೋಲ್ಡ್ ಮಾಡಿ 201 ಇಲ್ಲ 390 501 ದುಡ್ಡಿಕ್ಕೆ 3 ಫೋಲ್ಡ್ ಮಾಡಿ ಒಳಗೆ ಸೇರಿಸಿ 4 ಮೂಲಕ ಅರ್ಶಿನ ಚುಂಡೆಳಕ್ ಹಾಕಿ 2 ಬತ್ತಿ ಹಚ್ಚಿರ್ತಾರೆ. ಹಚ್ಚಿ ಹೋಗ್ಬಿಟ್ಟು ಅದು ಎಂದು ಎಲ್ಲ ಅರ್ಕೆ ಎಲ್ಲ ಬರ್ದಾಕ್ತಾರಲ್ಲ, ಆ ಬರ್ದಾಕಿ 201 369 501 ಅದನ್ನ ಅವ್ರ ಇಷ್ಟಾರ್ಥ ಅರ್ಕೆಗಳನ್ನ ಬರೆದು ಓಂ ಸೂರ್ಯ ದೇವಾಯ ಅಂತ ಬರಿಬೇಕಾ ಏನು? ಓಂ ಶ್ರೀ ಸೂರ್ಯಾಂಜನೇಯ ನಮಃ. ಅದು ಬರೆದು ಅದರಲ್ಲಿ ಎಲ್ಲ ಬರ್ದಾದ್ಮೇಲೆ ದುಡ್ಡು ಮಡ್ಸಿಕ್ಕಿ ಉಂಡಿಯಲ್ಲಿ ಹಾಕಿ ಹೋಗ್ಬೇಕಾ? ಅದು ಆಮೇಕಿಂದ ಅದು ಬರ್ದಾದ್ಮೇಲೆ ಅದು ಏನು ಮಾಡ್ತೀರಾ? ಅದನ್ನ ಇದು ಇದ್ ಮಾಡ್ಕಂತಾರೆ. ಸ್ಟ್ರೆಸ್ ತಗೊಂಡೋಗಿ ಅದನ್ನ ಏಣಿಸ್ತಾರ, ಇಲ್ಲ ಅದನ್ನ ಏನಾನ ಬುಕ್ ಬರ್ದಿರ್ತಾರಲ್ಲ ಅವ್ರ ಕೋರಿಕೆ ಏನನ್ನ ಹೇಳ್ತಾರ ಅವ್ರು? ಇಲ್ಲಿ ಬುಕ್ ಏನಾರ ಬೇಕಾಗಿರ್ತದಲ್ಲ, ದೇವ್ರ ಸಾಮಾನು ಏನಾರ ಅದನ್ನ ಇಲ್ಲಿಗೆ ತಂದು ಕೊಡ್ತಾ ಇರ್ತಾರೆ. ಅಲ್ಲ, ಇವಾಗ ಭಕ್ತಾದಿಗಳು ಹಾಕಿರ್ತಾರಲ್ಲ, ಅವ್ರು ಬರ್ದಿರೋದು ಹೆಂಗೆ ನೆರವೇರೈತೆ ಎಂಬುದು ಹೆಂಗ್ ಗೊತ್ತಾಗುತ್ತೆ? ಅದು ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ದೇವ್ರ ಮುಂದೆನೆ ನಮ್ ಕೆಲ್ಸ ಆಗಿದೆ, ನಾವ್ ಕೆಲ್ಸ ಅನ್ಕೊಂಡೋಗಿದ್ದು ಆಗಿದೆ, ಅದಕ್ಕೆ ಅಭಿಷೇಕ ಮಾಡಿಸ್ತಾ ಇದೀವಿ ಅಂತ ಹೇಳಿ ಬರ್ತಾರೆ. ಪೇಪರ್ ಅವರು ತೋರಿಸ್ತಾರ ಅವ್ರಿಗೆ ಅದನ್ನ? ತೋರಿಸ್ತಾರೆ. ಅವತ್ತು ಬರ್ದಾಕಿರ್ತಾರಲ್ಲ 301 201 369 201 501 ಇಕ್ಕಿ ಬರ್ದಾಕಿರ್ತಾರಲ್ಲ, ಆ ಚೀಟಿ ಅವ್ರಿಗೆ ತೋರಿಸ್ತೀರಾ? ಅರ್ಕೆ ಇಂಥದ್ದೇ ಅರ್ಕೆ ಆಗೈತೆ ಅಂತ ಅವ್ರು ಬಂದು ಕೇಳಿದ್ಮೇಲೆ ಹೇಳ್ತೀರಲ್ವಾ? ಇದು ತಿಮ್ಸಂದ್ರದಿಂದ ಬರ್ಬೇಕಲ್ವಾ ಕೊಳಾಲಕ್ಕೆ? ತಿಮ್ಸಂದ್ರದಿಂದ ಸೂರ್ಯಪುರ ಕ್ರಾಸ್. ಸೂರ್ಯಪುರ ಕ್ರಾಸ್ ಬಂದು ಬರೀ ಮಣ್ಣಿನ ರೋಡು 1.5 ಕಿಲೋಮೀಟರ್ ಇದೆ ಅಲ್ವಾ? ನೋಡಿ ಸ್ನೇಹಿತರೆ, 1 ಕಿಲೋಮೀಟರ್ ಅದೇ 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ಆಗುತ್ತೆ. ನಾವು ಬಂದಿದ್ದೀವಲ್ಲ, 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬರುವಾಗ 1.5 ಕಿಲೋಮೀಟ್ರು. ಆ ಮೇನ್ ರೋಡಿಂದ ಬಂದು ತಿಮ್ಸಂದ್ರ ರೋಡಲ್ಲಿ ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ 1.5 ಕಿಲೋಮೀಟ್ರ್ ಆಗುತ್ತೆ. ತಿಮ್ಸಂದ್ರದಿಂದ 3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಯಾರನ್ನ ಬರಬೇಕು ಅಂದರೆ ದಾವಸ್ಪೇಟೆ ಮಾರ್ಗದಿಂದ ಬಂದು ಊಳ್ಗೆರೆಯಿಂದ ಅಲ್ಲಿ ಯಾರನ್ನ ಊಳ್ಗೆರೆಯಲ್ಲಿ ಜನಗಳನ್ನ ಕೇಳಿರೆ ಕೊಳಾಲಕ್ಕೆ ಯಾವುದು ಹೋಗೋದು ವೀಕ್ಷಕರೇ ಅಂತ ಅಲ್ಲಿ ಕೇಳಿ ನೋಡಿ. ಆ ಊಳ್ಗೆರೆಗೆ ಬಂದು ಹೇಳಿರೆ ಕೊಳಾಲಕ್ಕೆ ಹೋಗೋ ರೋಡು ತೋರಿಸ್ತಾರೆ. ಅಲ್ಲಿಂದ ಕೊಳಾಲಕ್ಕೆ ಬಂದು ಅಲ್ಲಿಂದ ಈ ತಿಮ್ಸಂದ್ರ ಕೇಳಿರೆ ಸೀದಾ ತಿಮ್ಸಂದ್ರದಿಂದ ಒಂದು ರೋಡ್ ಬರುತ್ತೆ, ಅಲ್ಲಿ ಬಂದು ಮೇನ್ ರೋಡಲ್ಲಿ ಬಂದು ಮಣ್ಣಿನ ರೋಡು ಸೂರ್ಯಪುರ ಆಂಜನೇಯನ ಬೋರ್ಡ್ ಹಾಕ್ಯಾರೆ. ಅಲ್ಲಿ ಬನ್ನಿ ಸ್ನೇಹಿತರೆ, ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ಬೋದು. ಬನ್ನಿ ಸ್ನೇಹಿತರೆ, ಇನ್ನು ವಿಚಾರಗಳನ್ನ ಭಾಳ ಇದೆ. ನೋಡಿ ಸ್ನೇಹಿತರೆ, ಬೋರ್ಡ್ ಐತೆ, ಸೂರ್ಯಪುರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋ ದಾರಿ. ಬನ್ನಿ, ದಾರಿ ನೋಡಿ ಹಿಂಗೆ ಹೋಗುತ್ತೆ. ಹಿಂಗೆ ರೋಡ್ ಬರುತ್ತೆ ನೋಡಿ, ಬಂದಿದ್ದು ಹಿಂಗೆ ಹೋಗ್ತೈತೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ.
ನೋಡಿ ಸ್ನೇಹಿತರೆ, ಈ ರೋಡು ಸೀದಾ ಸೂರ್ಯ ಆಂಜನೇಯನ ದೇವಸ್ಥಾನ. ನೋಡಿ ಈಗ ಇದೆ ಸೂರ್ಯ ಆಂಜನೇಯನ ದೇವಸ್ಥಾನ. ನಾವು ಹಿಂಗೆ ರೋಡ್ನಲ್ಲಿ ಹೋಗ್ಬೇಕು, ಆದರೆ ಎದುರುಗಡೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ. ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ಇದು ಯಾವ ಕಡೆ ಹೋಗುತ್ತಪ್ಪ ಈ ರೋಡ್? ಹಳ್ಳಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಅಲ್ಲಿ ಏನು ಸಿಹಿ ಅಡಿಗೆನ ನಾನ್ ವೆಜ್ ಹೇಳ್ತಾನೆ? ನಾನ್ ವೆಜ್. ಅಲ್ಲಿ ನಾನ್ ವೆಜ್ ಮಾಡ್ಕೊಂಡು ಹೋಗೋದಾ? ಮಾಡ್ಕೊಂಡು ಹೋಗಿದ್ರು. ಏನಂಗ್ ಕೋರಿಕೆ ಅಲ್ಲಿ ಚೌಡೇಶ್ವರಿ ಕೋರಿಕೆ ನೆರವೇರಿ ಅಲ್ಲಿ ಮಾಡೋದು ನಾನ್ ವೆಜ್ ಊಟ. ಓಕೆ, ಗಣಪತಿ ನಮಸ್ಕಾರ. ನಮಸ್ಕಾರ. ಇದೆಲ್ಲಿ ಹೋಗುತ್ತಪ್ಪ ಈ ಬೆಟ್ಟದ ಮ್ಯಾಗ ದಾರಿ? ಶ್ರೀ ಗುಡ್ಡೆ ಗಣಪತಿ ದೇವಸ್ಥಾನ. ಆ ಬೋರ್ಡ್ ಅದೇನಾ? ಮ್ಯಾಲ್ಕ್ ಏನಕ್ಕೋಸ್ಕರ ಹೋಗ್ತಾರೆ? ಇಲ್ಲಿ ಯಾವ ಏನ್ ಕೆಲಸ ಮಾಡಿದ್ರು ಗಣಪತಿಗೆ ಫಸ್ಟ್ ಕೆಲಸ ಇದು ಮಾಡ್ತಾರೆ. ಇವಾಗ ಗುಟ್ಟೆ ಗಣಪತಿಗೆ ಹೋಗಿ ದರ್ಶನ ಮಾಡಿ ಕೆಳಗೆ ಬರ್ಬೇಕಾ? ಹೇಳ್ರಿ, ಅದೇನ ಹೇಳ್ತೀನಿ. ಗಣಪತಿ ದರ್ಶನ ಮಾಡ್ಕೊಂಡು ಸೂರ್ಯಂಜಿನ ದರ್ಶನ ಮಾಡ್ತಾರೆ. ಆ ನಂತರ ಈಶ್ವರ ಇದು ರಂಗನಾಥ ಸ್ವಾಮಿ ದರ್ಶನ ಮಾಡುತ್ತಾರೆ. ಅದ ನಂತರ ಹರಕೆ ಬರೆಯೋರು ಮತ್ತೆ ಅರ್ಚನೆ ಮಾಡಿಸೋರು ಎಲ್ಲ ಮಾಡ್ತಾರೆ. ಆದ ನಂತರ ಇಲ್ಲಿ ಹರೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಎಲ್ಲಿ ಮುಂದಿದೆ ಅದೇನಾ? ಅದೇ ಅಲ್ಲಿ ಹೋದ ಆ ದರ್ಶನ ಮಾಡಿದ ನಂತರ ಆಶ್ರಮದಲ್ಲಿ ಪ್ರಸಾದ ಮಾಡುತ್ತಾರೆ. ಮಾಡಿದ ನಂತರ ಮನೆಗೆ ಹೋಗುವಾಗೆ ಪ್ರಸಾದ ಉಂಡ್ಕೊಂಡು ಚೌಡೇಶ್ವರಿ ದರ್ಶನ ಇವಾಗ ಗುಟ್ಟೆ ಗಣಪತಿ ಫಸ್ಟ್ ಬಂದ್ ಭಕ್ತರೆಲ್ಲ ಗುಟ್ಟೆ ಗಣಪತಿ ದರ್ಶನ ಮಾಡಿ, ನೀವ್ ಎಲ್ಲಿ ಹೋದ್ರು ಗುಟ್ಟೆ ಗಣಪತಿ ದೇವಸ್ಥಾನಕ್ಕೆ ಬಂದ್ ಭಕ್ತರೆಲ್ಲ ಗುಟ್ಟೆ ಗಣಪತಿ ದರ್ಶನ ಮಾಡಿ ಕೆಳಗೆ ಬಂದು ಸೂರ್ಯ ಆಂಜನೇಯ ದರ್ಶನ ಮಾಡ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಿ. ಆ ದರ್ಶನ ಮಾಡಿಕೊಂಡು ಅವ್ರಿಗೆ ಇಷ್ಟಾರ್ಥಗಳನ್ನ ಒಂದು ಫಾರಂ ಕೊಡ್ತೀರಾ, ಅದರಲ್ಲಿ ಅವ್ರು ಏನೇನು ಕೋರಿಕೆ ಎಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಬರೆದು 48 ಬಾರಿ ಸ್ತೋತ್ರನ ಬರಿಬೇಕಲ್ವಾ? ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂತ ಬರೆದು 48 ಸಾರಿ ಬರಿದು ಆ ನಂತರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ನಿಮ್ಗೆ ಕೆಲಸ ಏನೋ ಇದೆ ನೋಡಿ ಅದನ್ನ ಬರಿಬೇಕು. ಕೆಲಸ ತೀರಿದ ನಂತರ ಬಂದ್ ಏನ್ ಮಾಡ್ತಾರ ಅಂತ ಟಿಕ್ ಮಾರ್ಕ್ ಮಾಡ್ಕೊ. ಒಟ್ಟಿಗೆ ಕೆಲಸ ಎಲ್ಲ ನೆರವೇರ್ತಾ ಇದಾವೆ ಭಕ್ತಾದಿಗಳಿಗೆ. ಈಗ ಮ್ಯಾಲ್ಕ್ ಹೋಗಿ ಬರ್ಬೋದಾ ಏನ್ ಬೇಡವಾ? ಹೋಗಿ ಬರಬೇಕು. ನಡೀರಿ ಹೋಗಿ ಬರೋಣ. ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ನಾವು ಇವಾಗ ಗುಟ್ಟೆ ಗಣಪತಿ ಹತ್ರ ಹೋಗ್ತಾ ಇದ್ದೀವಿ ಬೆಟ್ಟದ ಮ್ಯಾಕೆ. ಅದಕ್ಕೆ ಮಕ್ಕಳು ಕರ್ಕೊಂಡು ಹೋಗ್ತಾವ್ರೆ. ಅದು ಗುಟ್ಟೆ ಗಣಪತಿ ದರ್ಶನ ಮಾಡಿದ್ಮೇಲೆ ಸೂರ್ಯ ಆಂಜನೇಯನ ದರ್ಶನ ಮಾಡ್ಬೇಕಂತೆ. ಬನ್ನಿ ಹೋಗೋಣ. ಹೌದು. ಈ ಬೋರ್ಡ್ ಏನ್ ಹಾಕಿದ್ದಾರೆ ಅಪ್ಪ? ಇದು ಇಲ್ಲಿ ಮಾಡಿಸ್ಕೊಳಕ್ಕೆ ಬರುತ್ತಾರೆ. ಓ, ಬರ್ತಡೇ ಮಾಡಿಸ್ಕೊಳಕ್ಕೂ ಬರ್ತಾರ ಇಲ್ಲಿ? ಹುಟ್ಟಿದ ಜನ್ಮದಿನ, ಹುಟ್ಟಿದ ದಿನ ಇಲ್ಲಿ ಬರ್ತಡೇ ಮಾಡ್ಕೋಬೋದಾ? ವಿಶೇಷ ಪೂಜೆನೂ ಮಾಡಿಸ್ತಾರೆ. ಓ, ಹುಟ್ಟಿದ ಜನ್ಮದ ದಿನ ಬಂದು ಬರ್ತಡೇ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಹೋಗ್ತಾರಲ್ವಾ? ಓಕೆ, ಇವಾಗ ಎಲ್ಗತ್ತ ಹೋಗ್ತಾ ಇದ್ದೀರಪ್ಪ? ಗುಡ್ಡೆ ಓ, ಇದೇನಾ ದಾರಿ? ಹೌದು. ನಡೀರಿ ಹೋಗೋಣ. ಬನ್ನಿ. ನೋಡಿ ವೀಕ್ಷಕರೇ, ಇಲ್ಲಿ ಹೋಗ್ತಾ ಇದ್ದೀವಿ. ಈಗ ಮಕ್ಕಳ ಹೋಗ್ತಾ ಇದಾರೆ ನೋಡಿ, ತೋರಿಸ್ತಾವ್ರೆ. ಗುಟ್ಟೆ ಗಣಪತಿಗೆ ಬನ್ನಿ ಹೋಗೋಣ. ನಡೀರಂಗೆ ನೋಡಿ, ಗುಟ್ಟೆ ಗಣಪತಿಗೆ ಹತ್ತು ಹೋಗುವ ಬೋರ್ಡ್ ಐತೆ. ನಡೀರಂಗೆ ಹೋಗೋಣ. ಓಕೆ, ಬಂದಿದ್ದೀನಿ. ಹೋಗ್ತಾವ್ರೆ ಮಕ್ಕಳು ಬೇಗನೆ. ಗುಟ್ಟೆ ಗಣಪತಿ ಟೆಂಪಲ್ ಬಂತು ನೋಡಿ ಸ್ನೇಹಿತರೆ. ಗುಟ್ಟೆ ಗಣಪತಿದು ಏನೇನೆಲ್ಲ ಬರ್ತಿದೆ ನೀವೇ ಓದ್ಕೋಬೇಕು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ಇದ್ದೀನಿ ನೋಡಿ. ಈಗೆಲ್ಲ ರೋಡು ಆ ಕಡೆ ಎಲ್ಲ ಕಾಣಿಸ್ತಾ ಇತ್ತು. ಇವು ನೋಡಿ, ಗುಟ್ಟೆ ಗಣಪತಿ ಹತ್ರ ಬಂದಿದ್ದೀವಿ ನಾವು. ಒಂದು ರೌಂಡು ವ್ಯೂ ತೋರಿಸ್ತಾ ಇದ್ದೀವಿ. ಯಾಕಂದರೆ ನೋಡಿ ಎಲ್ಲ ಊರುಗಳಿದೆ ನೋಡಿ. ಸೂರ್ಯ ಆಂಜನೇಯ ದೇವಸ್ಥಾನ ಅಲ್ಲೈತೆ. ಬನ್ನಿ ಗುಟ್ಟೆ ಗಣಪತಿ ವಿಶೇಷ ಕೇಳೋಣ. ಸ್ನೇಹಿತರೆ, ಬಂದಿದ್ದೀನಿ ಗುಟ್ಟೆ ಗಣಪತಿ ಮ್ಯಾಲ್ಕತ್ತಿ ಬಂದಿದ್ದೀವಿ. ಬನ್ನಿ, ಚಿಕ್ಕ ಮಗು ಅಚ್ಚುಕರಿದ್ದಾರೆ, ಕೇಳೋಣ. ಹೇಳಪ್ಪ ಮಗು, ಈ ವಿಶೇಷತೆ ಗುಟ್ಟೆ ಗಣಪತಿದು. ಬಂದ ಭಕ್ತರುಗಳೆಲ್ಲ ಗಣಪತಿ ದರ್ಶನ ಮಾಡ್ಕೊಂಡು ಸೂರ್ಯಾಂಜನೇಯ ದರ್ಶನ ಮಾಡ್ತಾರೆ. ಅರ್ಕೆ ಬರೆಯೋರು ಅರ್ಕೆ ಬರ್ಕೊಂಡು, ಅರ್ಚನೆ ಮಾಡಿಸೋರು ಅರ್ಚನೆ ಚೀಟಿ ತಗೊಂಡು ಇದ್ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು
ರಂಗನಾಥ ಸ್ವಾಮಿ ದರ್ಶನ ಅಲ್ಲೂ ಪೂಜೆ ಮಾಡಿಸಿಕೊಂಡು ಹರೇಶ್ವರ ಈಶ್ವರ ದೇವಸ್ಥಾನ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿ ಹಿಂದಗಡೆ ಪ್ರಸಾದ ಮಾಡಿ ಆದಿಹಳ್ಳಿ ಚೌಡೇಶ್ವರಿ ಅಮ್ಮವರ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ಈ ದರ್ಶನ ಮಾಡಿದ್ಮೇಲೆ ಗುಟ್ಟೆ ಗಣಪತಿ ಮಾಡಿದ್ಮೇಲೆ ಇವಾಗ ಸೂರ್ಯ ಆಂಜನೇಯನ ತಕ್ಕ ಹೋಗ್ಬೇಕಲ್ವಾ? ಹೌದು. ಬನ್ನಿ ಹೋಗೋಣ. ಈಗ ಸೂರ್ಯ ಆಂಜನೇಯನ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ. ನೋಡ್ರಿ ವೀಕ್ಷಕರೇ, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆ ವಿಡಿಯೋ ಹಾಕ್ತಾ ಇರ್ತೀವಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ದಾರಿ ತೋರಿಸ್ತೀನಿ ವೀಕ್ಷಕರೇ. ನೋಡಿ ಸ್ನೇಹಿತರೆ, ವ್ಯೂ ಹೆಂಗೈತೆ, ಸಖತ್ತಾಗಿದೆ. ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ಇಂಥ ಈ ವ್ಯೂವಲ್ಲಿ ತಲೆ ಕೆಟ್ಟು ಮಾನಸಿಕ ನೊಂದಿರೋರು ಈ ದೇವಸ್ಥಾನಕ್ಕೆ ಬಂದು ನೀವೆಲ್ಲ ಹೋದ್ರೆ ನೋಡಿ ಎಂಥ ವ್ಯೂ ಇದೆ. ದೇವಸ್ಥಾನ ಹತ್ರ ನೋಡಿ ಸೂರ್ಯಪುರ ಆಂಜನೇಯನ ಹತ್ರ, ಆಂಜನೇಯನ ದೇವಸ್ಥಾನ ಹತ್ರ ಬೆಂಗಳೂರಲ್ಲಿ ಕುಂತು ಬೇಜಾರಾಗಿ ಭಕ್ತಾದಿಗಳು ಜ್ಞಾನ ಕೆಟ್ಟೋಗಿರೋರು ಇಲ್ಲಿಗೆ ಬಂದು 1 ದಿನ 2 ದಿನ ದರ್ಶನ ಮಾಡಿಕೊಂಡು ನೀವು ಸೂರ್ಯ ಆಂಜನೇಯನ ದರ್ಶನ ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಬೆಂಗಳೂರಲ್ಲಿ ಇರುವಂಥ ವೀಕ್ಷಕರು ಎಲ್ಲ ಬಂದು ಈ ಸೂರ್ಯ ಆಂಜನೇಯನ ಸನ್ನಿಧಾನಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ. ಬೆಂಗಳೂರು, ಮೈಸೂರು, ತುಮಕೂರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರಂತೆ ಎಲ್ಲ ಭಕ್ತಾದಿಗಳು. ನೀವು ಜಿಲ್ಲೆ ಹೇಳು. ಕೋಲಾರ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಕೋಲಾರ ಹೋಬಳಿ. ನಡೀರಿ ಹೋಗೋಣ. ಸೂರ್ಯ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ. ಸೂರ್ಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗಣ್ರ ಈಗ? ಹೌದು, ನಡೀರಿ. ನೋಡಿ ವೀಕ್ಷಕರೇ, ಈಗ ಮಕ್ಕಳು ಕರ್ಕೊಂಡು ಹೋಗ್ತಾವ್ರೆ ಸೂರ್ಯ ಆಂಜನೇಯನ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಹತ್ತು ಬರೋಕ್ಕೆ ಮೆಟ್ಲು ಚೆನ್ನಾಗೈತೆ, ಯಾವುದೇ ಸುಸ್ತು ಆಗಲ್ಲ. ಗಣಪತಿ ದರ್ಶನ ಮಾಡ್ಕೊಂಡೋಗಿ. ಹೇಳಿ, ಅದು ಯಾವ ಊರಿಗೆ ಬೆಟ್ಟ ಹೋಗಿರೋದು? ಈ ಕಡೆ ಹೋದ್ರೆ ಶಿಂಗನಪಾಳ್ಯ, ಈ ಕಡೆ ಹೋದ್ರೆ ಮಹಾಲಕ್ಷ್ಮಿ ಬೆಟ್ಟ. ಓಕೆ, ಬನ್ನಿ ಸೂರ್ಯ ಆಂಜನೇಯನ ದೇವಸ್ಥಾನ ನಡಿ. ನೋಡಿ ಸ್ನೇಹಿತರೆ, ಸೂರ್ಯ ಆಂಜನೇಯನ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಈಗ. ಇದೇ ಬೋರ್ಡು ಆಂಜನೇಯನ ದೇವಸ್ಥಾನ ತಕ್ಕ ಹೋಗೋದು. ನೋಡಿ ಸ್ನೇಹಿತರೆ, ಸೂರ್ಯ ಆಂಜನೇಯನ ದೇವಸ್ಥಾನ ತಕ್ಕ ಹೋಗ್ತಾ ಇದ್ದೀವಿ. ಅದೇ ಸೂರ್ಯ ಆಂಜನೇಯನ ದೇವಸ್ಥಾನ. ಬನ್ನಿ ವೀಕ್ಷಕರಿಗೆ ಹೋಗೋಣ. ಬರ್ರಿ. ಇದೇನು ದೇವರಪ್ಪ ಇದು? ಇದು ಸೂರ್ಯ ಆಂಜನೇಯ ದೇವಸ್ಥಾನದ ನಾಗರು. ಓಹೋ, ನಾಗಪ್ಪಗಳ, ನಾಗದೇವತಿ 3 ವಿಗ್ರಹಗಳಲ್ವಾ? ಓಕೆ ಓಕೆ ಓಕೆ, ಬನ್ನಿ. ಇಲ್ಲಿರೋದು ಶಿವನ್ನ ಕೂರಿಸಿಕೊಂಡಿರೋದು. ಇದು ಕೈ ಮುಗಿತಾ ಇರೋದು. ಇದು ಕೂತಿರೋದು. ಓಕೆ, ಬನ್ನಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ. ಇದು ಯಾವ ಟೆಂಪಲ್ ಅಪ್ಪ? ಇವಾಗ ಗುಟ್ಟೆ ಗಣಪತಿ ದರ್ಶನ ಆದ್ಮೇಲೆ ಇದು ಯಾವ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿ? ಓ, ಇದೇ ಸೂರ್ಯಪುರ ಸೂರ್ಯ ಆಂಜನೇಯನ? ಹೌದು. ಓಹೋ, ಇಲ್ಲೆಲ್ಲ ಹಳೆ ಮನೆ ಎಲ್ಲ ಇದ್ವಂತಲ್ವ? ಪುರಾತನ ದೇವಸ್ಥಾನ ಅಲ್ವೇ ಇದು? ಹೌದು. ಎಷ್ಟೋ 1,000 ವರ್ಷ ಇತಿಹಾಸ ಇದೆ ಅಂತೆ ಸೂರ್ಯ ಆಂಜನೇಯಗೆ. ಹೌದು. ಅದಕ್ಕೆ ಹೊಸದಾಗೆಲ್ಲ ಶಿಲೆ ಮಾಡಿಸಿ ಇಲ್ಲಿ ಇಕ್ಕಿದ್ದು. ಇಲ್ಲೇನ ಊರಿತ್ತಂತಲ್ವ ಇಲ್ಲಿ? ರಾಯಪುರ ಅಂತ ಇತ್ತು. ಒಲೆಯಲ್ಲಿ ಏನೋ ಇದು ಹುಣಸೆ ಗಿಡ ಉಂಟೆ. ಅದೇ ಮನೆ ಒಳಗಡೆ ಹುಣಸೆ ಗಿಡ ಬೆಳೆದು ದಿನಕ್ಕೆ ಎಲ್ಲ ಅಲ್ಲಿ ಎಲ್ಲಾರು ಯಾರಪ್ಪ ಇವರು ಶಾನ್ ಬಾಗ್ರು ಮನೆಯಲ್ಲೇನೋ ಗಿಡ ಹುಟ್ಟಿತ್ತಂತೆ. ಆ ಶಾನ್ ಬಾಗ್ರು ಹೇಳಿರಂತೆ, ಅಕ್ಕ ಪಕ್ಕ ಇರೋರೆಲ್ಲ ನಿಮ್ ಜಾಗಕ್ಕೆ ಹೊರಟೋಗ್ಬಿಡಿ, ಇಲ್ಲಿ ನಮ್ಮ ಮನೇಲಿ ಹುಣಸೆ ಗಿಡ ಹುಟ್ಟೈತೆ, ಇದು ಒಳ್ಳೇದಕ್ಕೆಲ್ಲ ಹುಟ್ಟಿರೋದಂತೇಳಿ ಊರೆಲ್ಲ ಬಿಟ್ಟು ಹೋಗಿ ಇವಾಗ ಸೂರ್ಯಪುರ ಅಂತ ಹೆಸರು ಬಂದೈತಲ್ವಾ? ಇದು ಸೂರ್ಯ ಆಂಜನೇಯನ? ನಡೀರಿ, ಆ ಸೂರ್ಯ ಆಂಜನೇಯನ ನೋಡ್ಸೋಣ ಜನಕ್ಕೆ, ಭಕ್ತಾದಿಗಳೆಲ್ಲ. ಇದು ಏನಪ್ಪ ಇದು? ರಥೋತ್ಸವ ದಿವಸ ತಯಾರು ಮಾಡ್ತಾರೆ ಇಲ್ಲಿ. ಎಷ್ಟನೇ ತಾರೀಕು ನಡೀತೈತೆ ರಥೋತ್ಸವ? ಫೆಬ್ರವರಿ 5ನೇ ತಾರೀಕು ಬುಧವಾರ. ಓ, ಫೆಬ್ರವರಿ 5ನೇ ತಾರೀಕು. 5ನೇ ತಾರೀಕು 2ನೇ ತಿಂಗಳು 2025ನೇ ತಾರೀಕು ನಡೀತೈತೆ. ಓಕೆ, ಬನ್ನಿ ಈಗ ಸೂರ್ಯ ಆಂಜನೇಯನ ಮುಖ ತೋರ್ಸೋಣ. ಸ್ನೇಹಿತರೆ, ಸೂರ್ಯ ಆಂಜನೇಯನ ತಕ್ಕ ಬಂದಿದ್ದೀವಿ. ಬನ್ನಿ, ಅಚ್ಚುಕರು ಮಗು ಇದೆ, ಏನಂತ ಕೇಳೋಣ. ನೋಡಿ, ಇದೇ ಸೂರ್ಯ ಆಂಜನೇಯನ ದರ್ಶನ ಮಾಡಿ. ಇದೇನಪ್ಪ ಸೂರ್ಯ ಆಂಜನೇಯನ ದೇವಸ್ಥಾನ? ಇದೇನಾ ಸೂರ್ಯಪುರ ಸೂರ್ಯ ಆಂಜನೇಯನ ದೇವಸ್ಥಾನ? ಹೌದು. ಇಲ್ಲೆಲ್ಲ ಬಂದ್ ಭಕ್ತರಿಗೆಲ್ಲ ಒಳ್ಳೇದಾಗ್ಯತ? ಹೌದು, ಆಗಿದೆ. ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲ? ಬೆಂಗಳೂರು, ಬೇರೆ ಬೇರೆ ಊರಿಂದ ಎಲ್ಲ ಕಡೆ ಬರ್ತಾರೆ.
ಬರ್ತಾರೆ. ಬೆಂಗಳೂರು, ಮೈಸೂರು, ತುಮಕೂರು, ಹುಬ್ಳಿ, ಬಾಗಲಕೋಟೆ, ತಿರ್ಗಾ ಮಂಡ್ಯ, ಮೈಸೂರು, ಕೊಡಗು, ತಿರ್ಗಾ ನಮ್ಮ ಇಡೀ ಕರ್ನಾಟಕದ ಕುಂದಾಪುರ, ಉಡುಪಿ ಎಲ್ಲರೂ ಬಂದಿದ್ದಾರೆ. ಇವತ್ತು ನಾನು ನೋಡ್ದಂಗೆ ಒಂದು ಇಬ್ಬರು ಬಂದಿದ್ರು ಉಡುಪಿಯಿಂದ. ಹೌದು. ಅದಕ್ಕಾಗಿ ಎಲ್ಲ ಕಡೆಯಿಂದ, ಕರ್ನಾಟಕದ ಕಡೆಯಿಂದ ಬರ್ತಾವ್ರಲ್ವಾ. ಹೌದು. ಒಳ್ಳೆ ಪವರ್ಫುಲ್ ಸೂರ್ಯ ಆಂಜನೇಯ. ಎಲ್ಲಿ ಪ್ರಪಂಚ ಸೂರ್ಯ ಆಂಜನೇಯ ಈ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಇದು ಒಂದೇ ಕಡೆ ಇರೋದು. ಹೌದು, ಭಾರತದಲ್ಲಿ ಎಲ್ಲೂ ಇಲ್ವಂತೆ ಸೂರ್ಯ ಆಂಜನೇಯ. ಇಲ್ಲೊಂದೇ ತವ ಉದ್ಭವ ಆಗಿ ಐತಂತೆ ಚಿಕ್ಕ ಆಂಜನೇಯ. ಅದರಿಂದ ದೊಡ್ಡದ ಆಂಜನೇಯನ ಕೆತ್ತನೆ ಮಾಡಿ ಇಕ್ಸಿದ್ದಾರೆ. ಸೂರ್ಯಪುರ ಸೂರ್ಯ ಆಂಜನೇಯ ಅಲ್ವಾ. ಎಲ್ಲರಿಗೂ ದರ್ಶನ ಮಾಡ್ಕೊಳ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಪೂಜೆ ಮಾಡ್ತಾರೆ ಅರ್ಚಕರು. ಬನ್ನಿ, ನಿಮ್ಮ ಎಲ್ಲ ಇಡೀ ಕರ್ನಾಟಕದವ್ರಿಗೆಲ್ಲ ಪೂಜೆ ಮಾಡಪ್ಪ. ಹೇಳಪ್ಪ. ಇಡೀ ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನತೆಗೆ ಪೂಜೆ ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ 8 ಕೋಟಿ ಕನ್ನಡಿಗರಿಗಾಗಿ ಪೂಜೆ ಮಾಡ್ತಾವ್ರೆ ಸೂರ್ಯ ಆಂಜನೇಯ ಅಂತ ಹೇಳಿ ಭಕ್ತ ಮಣಿಗಳೇ. ಅದಕ್ಕಾಗಿ ಚಿಕ್ಕ ಅರ್ಚಕರು ಇದ್ದಾರೆ, ಅವರು ಪೂಜೆ ಮಾಡ್ತಾವ್ರೆ. ಏನು ಹೇಳ್ತಾವ್ರೆ ಅಂದರೆ, ನಮ್ಮ ಇಡೀ ಕರ್ನಾಟಕದಲ್ಲಿ 8 ಕೋಟಿ ಕನ್ನಡಿಗರಿಗಾಗಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಇದ್ದೀರಲ್ವೇನಪ್ಪ ಸ್ವಾಮಿ. ಮಾಡಿಬಿಡಿ, ಒಳ್ಳೇದಾಗಲಿ. ನೋಡಿ ಸ್ನೇಹಿತರೆ, ಇಡೀ ಕರ್ನಾಟಕದವ್ರಿಗೆ ಒಳ್ಳೇದಾಗಲಿ. ಎಲ್ಲ ಪೂಜೆ ಮಾಡ್ತಾವ್ರೆ. ಇಡೀ ಕರ್ನಾಟಕದಲ್ಲಿ 8 ಕೋಟಿ ಜನಕ್ಕೆ ಎಲ್ಲ ಒಳ್ಳೇದಾಗಲಿ. ಸೂರ್ಯಪುರ ಸೂರ್ಯ ಆಂಜನೇಯನಿಂದ ಒಳ್ಳೆ ಜನಕ್ಕೆ ಒಳ್ಳೇದಾಗಿ ಎಲ್ಲ ಇಲ್ಲಿಗೆ ಬರಲಿ ಅಂತ ಪೂಜೆ ಮಾಡ್ತಾರೆ. ವಿಶೇಷವಾಗಿ ನೋಡಿ ವೀಕ್ಷಕರೇ, ಇದನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ 8 ಕೋಟಿ ಕನ್ನಡಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ಕೊಡ್ತಾರೆ, ಪ್ರಸಾದ ಕೊಡ್ತಾರೆ. ಓಕೆ. ಓಂ ಸೂರ್ಯಪುತ್ರ ಶನೇಶ. ಸ್ನೇಹಿತರೆ, ನೋಡ ಚಿಕ್ಕ ಮಕ್ಕಳು ಏನೋ ಹೇಳ್ತಾರಂತೆ, ಕೇಳೋಣ ಬನ್ನಿ. ಹೇಳಿ. ಆಲ್ ಓವರ್ ಕರ್ನಾಟಕ, ಕರ್ನಾಟಕಕ್ಕೆ 8 ಕೋಟಿ ಕನ್ನಡಿಗರು, 8 ಕೋಟಿ ಕರ್ನಾಟಕರು ಕರ್ನಾಟಕ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಇದೆ ನೋಡಿ, ಬೆಲ್ ಹೊಡಿ. 8 ಕೋಟಿ ಕನ್ನಡಿಗರಿಗೆ ನೋಡಿದರೆ ಸೂರ್ಯ ಆಂಜನೇಯ ದೇವಸ್ಥಾನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಮಕ್ಳು ಏನು ಹೇಳ್ತಾವ್ರೆ ಅಂದರೆ, 8 ಕೋಟಿ ಕನ್ನಡಿಗರಿಗೆ ನಾನು ಪೂಜೆ ಮಾಡಿದ್ದೀನಿ. ಸೂರ್ಯಪುರ ಸೂರ್ಯ ಆಂಜನೇಯನ ಪೂಜೆ ಮಾಡಿದ್ದೀನಿ. 8 ಕೋಟಿ ಕನ್ನಡಿಗರಿದ್ದೀರಾ, ಇದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಡೀ ಒಬ್ಬೊಬ್ಬರು ಮೊಬೈಲ್ನಿಂದ 9 ಜನಕ್ಕೆ ಶೇರ್ ಮಾಡಿದರೆ ನಿಮಗೆ ಈ ಸೂರ್ಯ ಆಂಜನೇಯ ಫಲ ಸಿಗುತ್ತಂತೆ. ಅದಕ್ಕಾಗಿ ಮಾಡ್ಕೊಂಡ್ರಿ. ಸೂರ್ಯ ಆಂಜನೇಯ ಫಲ ಸಿಗುತ್ತೇನಪ್ಪ, ಎಲ್ಲರಿಗೂ ಶೇರ್ ಮಾಡಿ. 9 ಜನಕ್ಕೆ ಶೇರ್ ಮಾಡಿರೆ ಸಿಗುತ್ತೆ. ಎಲ್ಲರಿಗೂ ಒಳ್ಳೇದಾಗುತ್ತಾ ಇಲ್ಲಿಗೆ ಬಂದರೆ? ಆಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಒಳ್ಳೇದಾಗುತ್ತಂತೆ. ಈ ವಿಶೇಷ ವಿಡಿಯೋ ಇನ್ನು ಎಲ್ಲ ಏನೋ ಹೇಳ್ತಾರಂತೆ, ಕೇಳೋಣ ಬನ್ನಿ. ಅರ್ಚಕರು ಮಕ್ಕಳಿದ್ದಾರೆ. ಇಲ್ಲಿ ನೋಡಿ, ಡೇಟ್ ಹಾಕ್ಬೇಕು. ಇಲ್ಲಿ ಇವತ್ತಿಂದು ನೀವ್ ಯಾವತ್ತು ಬರೀತೀರಾ ಅವತ್ತಿನ ಡೇಟ್ ಹಾಕಲ್ರಿ. ಇಲ್ಲಿ ಸ್ವಾಮಿ ಹೆಸರು ಬರೀಬೇಕು, 48 ಸಾರಿ ಬರೀಬೇಕು. ಬರ ನಂತರ ಇಲ್ಲಿ ಹೆಸರು, ಗೋತ್ರ, ನಕ್ಷತ್ರ, ರಾಶಿ. ಇಲ್ಲಿ ನಿಮ್ಗೆ ಕೆಲಸ ಏನು ಬರ್ಕೋಬೇಕು. ಆಮೇಲೆ ಏನ್ ಅರ್ಗೆ ತಿಳಿಸ್ತಾರ ಅದಕ್ಕೆ ಟಿಕ್ ಮಾರ್ಕ್ ಮಾಡ್ಕೊಂತಾರೆ. ಆಮೇಲೆ ಅದು ಬೇಡ ಅಂದ್ರೆ ಇಲ್ಲಿ ಜಾಗ ಐತೆ, ಅದನ್ನ ಅಲ್ಲಿ ಬರ್ಕೋತಾರೆ. ಅದು ಕೆಲಸ ತೀರಿದ ನಂತರ ಬಂದ್ ಏನ್ ಮಾಡ್ತಾರೆ ಅಂತ ಆಪ್ಷನ್ಸ್ ಇರ್ತದೆ. ಇಲ್ಲಿ 11 ಆಪ್ಷನ್ಸ್ ಇದಾವೆ ನೋಡಿ. ಅದಕ್ಕೆ ಟಿಕ್ ಮಾರ್ಕ್ ಮಾಡ್ತಾರೆ 11 ಆಪ್ಷನ್ಸ್ ಒಳಗೆ. ಹೌದು. ಅದು ಕೆಲಸ ತೀರಿದ ನಂತರ ಏನ್ ಟಿಕ್ ಮಾರ್ಕ್ ಮಾಡಿರ್ತಾರೆ ನೋಡಿ, ಅದ್ ಕೆಲಸ ಬಂದ್ ಮಾಡಿ ಹೋಗ್ತಾರೆ. ಆಮೇಲೆ 201 ಇಲ್ಲ 319 501 ಎಷ್ಟಾರ ಇಕ್ರಿ ಈ ತರ 3 ಫೋಲ್ಡ್ ಮಾಡ್ತಾರೆ. ಈ ತರ ಫೋಲ್ಡ್. ಸ್ವಾಮಿ ಹೆಸರು ಇಲ್ಲಿ ಬರ್ಬೇಕು. ಸ್ವಾಮಿ ಹೆಸರು ಬಂದು ಹಂಗೆ ಫೋಲ್ಡ್ ಮಾಡಿ ಆನಂತರ ಹಿಂಗೆ ವಾಪಸ್ ತೆಗೆದು ಇದ್ರೊಳಗೆ ದುಡ್ಡು ಇಕ್ತಾರೆ. ದುಡ್ಡು ಇಕ್ಕಿದ ನಂತರ ಹಿಂಗೆ ಒಳಗೆ ಸೇರಿಸ್ತಾ ಇರ್ತಾರೆ. ಫೋಲ್ಡ್ ಮಾಡಿ ಮಗ್ಸಿ ಇಡೋದು. ಹಿಂಗೆ ಮಡಚಿರ್ತಾರೆ. ಆಮೇಲೆ 4 ಮೂಲಗ ಅರ್ಶಿನ ಹಚ್ಚುತ್ತಾರೆ. ಕುಂಕುಮ ಹಚ್ಚಬಾರ್ದು, ಬರೀ ಅರ್ಶಿನ
ಆಮೇಲೆ ಉಂಡಿಗೆ ಹಾಕಿ ಅವರ ಕೆಲಸ ಏನಾಗಬೇಕು ಅದನ್ನ ಬೇಡಿಕೊಂಡು ಹಾಕುತ್ತಾರೆ ಉಂಡಿಗೆ. ಹಾಕ್ಬಿಟ್ಟು ಮತ್ತೆ ಒಂದು ಕರ್ಪೂರ ಹಚ್ತಾರೆ. ಹಚ್ಚಿ ಸ್ವಾಮಿ ಮಾಡಿ ಇದೇನಕ್ಕಪ್ಪ ಕಾಯೆಲ್ಲ ಹಿಂಗ್ ಕಟ್ಟಿದ್ದಾರೆ ಯಾರು ತರ? ಇದು ಅರಕೆ ಬೇಗ ಆಗ್ಲಿ ಅಂತ ಕಟ್ಟಿರ್ತಾರೆ. ಇಷ್ಟೊಂದು ಕಾಯಿ ಕಟ್ಟಿದಾರ. ಭಕ್ತರು ಇಷ್ಟೊಂದು ಜನ ಬಂದಿದ್ರ? ಹೌದು. ನೋಡಿ ಸ್ನೇಹಿತರೆ, ಇಷ್ಟೊಂದು ಜನ ಬಂದಿದ್ದಾರಂತೆ. ಅದಕ್ಕೆ ಅವರೆಲ್ಲ ನೆರವೇರಿದ ಮೇಲೆ ಕಾಯಿ ಕಟ್ಟಿ ಹೋಗ್ಬಿಟ್ರೆ ಅವರೆಲ್ಲ ಕೋರಿಕೆ ಆಗದಂಗೆನಾ? ಹೌದು, ಅವ್ರ ಬೇಗ ತೀರಕ್ಕೆ. ಓಕೆ ಓಕೆ. ನೋಡಿ ಸ್ನೇಹಿತರೆ, ಸೂರ್ಯಪುರ ಸೂರ್ಯ ಆಂಜನೇಯ ನೋಡಿದ್ದೀರಾ. ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಎಲ್ಲ 48 ದಿನ ಏನೇನು ಮಾಡಬೇಕಾ ಇಲ್ಲೆಲ್ಲ ನೋಡಿ ಪೋರ್ಟ್ದಲ್ಲಿ ಇದರಲ್ಲಿ ಹಾಕಿದ್ದಾರೆ. ಅವ್ರು ಹೇಳೋ ಅಂಥದ್ದು ಮಕ್ಕಳೆಲ್ಲ ಸತ್ಯನೇ. ನೋಡಿ ಬೋರ್ಡಲ್ಲೆಲ್ಲ ಇದೆ, ನೋಡಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್ ಅನ್ರಿ ಒಂದ್ಸರಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಸೂರ್ಯ ಆಂಜನೇಯಕ್ಕೆ. ಸೂರ್ಯ ಆಂಜನೇಯ ಪುತ್ರ ಸೂರ್ಯ ಆಂಜನೇಯ ಶನೇಶ್ವರ ಪಾದಾರಕ್ಕೆ ನಮಸ್ತೆ ನಮಸ್ತೆ. ಸೂರ್ಯದೇವನೇ ಸೂರ್ಯ ಆಂಜನೇಯಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊಳಾಲ ಮುಂದಕ್ಕೆ ಹೋಗ್ಬಿಡ್ತೀನಿ. ರಂಗನಾಥ ಸ್ನೇಹಿತರೆ, ಇಲ್ಲೇದೊಂದು ರಂಗನಾಥ ಸ್ವಾಮಿ ಪ್ರಸನ್ನಾದ ಇಲ್ಲಿ ಮಲಗಿದಾನಲ್ಲ, ಅದ್ರದ್ದೊಂದು ವಿಚಾರ ಕೇಳೋಣ ಬನ್ನಿ. ಇದನ್ನ ಮರ್ತಿದ್ವಿ. ರಂಗನಾಥ ಸ್ವಾಮಿ ಬೈಕಂಡನು. ಸ್ವಾಮಿ ಈ ಬಗ್ಗೆದು ಒಂದಿಷ್ಟು ಹೇಳಪ್ಪ, ರಂಗನಾಥ ಸ್ವಾಮಿ ಬಗ್ಗೆ. ಎಲ್ಲಿದ್ರು ಆಂಜನೇಯ ಸ್ವಾಮಿ ಎಲ್ಲಿದ್ರು ರಂಗನಾಥ ಸ್ವಾಮಿ ಅಲ್ಲಿ ಇರ್ತಾರೆ. ಓ, ಸೂರ್ಯ ಆಂಜನೇಯ ಎಲ್ಲೇ ಆಂಜನೇಯ ಇದ್ರು ರಂಗನಾಥ ಸ್ವಾಮಿ ಅವ್ರ ಪಕ್ಕದಲ್ಲೇ ಅಲ್ಲಿ ಇರುತ್ತಾರೆ. ಆಂಜನೇಯನ ಪಕ್ಕದಲ್ಲೇ ಅವ್ರದ್ದು ಒಂದು ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲೇ ಇರ್ತಾನೆ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು. ನೋಡಿ ಸ್ವಾಮಿ ರಂಗನಾಥ ಸ್ವಾಮಿ ಪ್ರಸನ್ನ ಮಲಗಿದಾನ ನೋಡಿ. ಬಲಗೈ ಕೈಕಿ ತಿರುಪತಿಯಲ್ಲಿ ಮಲಗಿದಾನಲ್ಲ, ಹಂಗಿದೆ ನೋಡಿ ಸ್ನೇಹಿತರೆ. ಸೀತೆ ಅಲ್ಲ, ಇದು ಇದು ಯಾವ ದೇವರಪ್ಪ? ಇದು ರಂಗನಾಥ ಸ್ವಾಮಿ. ರಂಗನಾಥ ಸ್ವಾಮಿ. ಅಲ್ಲಿಬ್ರು ಕುಂತ್ಕೊಂಡಿದಾರಲ್ಲ, ಆ ದೇವ್ರು ಯಾವ್ದು? ಅವರ ಹೆಂಡತಿ ಶ್ರೀದೇವಿ ಮತ್ತು ಭೂದೇವಿ. ಓ, ಶ್ರೀದೇವಿ ಭೂದೇವಿ ಅವ್ರ ಹೆಂಡತಿಯಾರ? ಹೌದು. ಓಹೋ, ಓಕೆ. ನೋಡಿ ಸ್ನೇಹಿತರೆ, ರಂಗನಾಥ ಸ್ವಾಮಿ ಭೂದೇವಿ ಶ್ರೀದೇವಿ ಅಂತೆ, ಅವ್ರ ಹೆಂಡತಿ ಅಂತೆ. ನೋಡಿ ದರ್ಶನ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಉತ್ಸವ ಮೂರ್ತಿ ಅಂತೆ. ಇದ್ರದ್ ಬಗ್ಗೆ ಏನನ್ನ ಹೇಳ್ತೀನಿ ನೋಡಪ್ಪ. ಇದು ಮನೆಗೆಲ್ಲ ರಥೋತ್ಸವ ಮನೆ ಕಟ್ಟಿದ ದಿನ ಅವರು ಸ್ವಾಮಿನ ಮನೆ ಕರ್ಕೊಂಡು ಹೋಗ್ತಾರೆ. ಓ, ನೀವು ಹೇಳ್ತಾ ಇರೋದು ಗೃಹ ಪ್ರವೇಶದ ದಿನ ಇದನ್ನ ಕರ್ಕೊಂಡು ಹೋಗೋದಾ ಇದು? ಹೌದು. ನೋಡಿ ಸ್ನೇಹಿತರೆ, ಯಾರನ ನಿಮ್ಮ ಇಷ್ಟಾರ್ಥಗಳನ್ನ ಹೊಸ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡ್ತಿರಲ್ಲ, ಅಲ್ಲಿ ಕರ್ಕೊಂಡು ಹೋಗುವಂತ ಇದು ವಿಗ್ರಹ ಅಂತೆ. ಇದು ಉತ್ಸವ ಮೂರ್ತಿ ಅಂದರೆ ಊರುಗಳು ಕರ್ಕೊಂಡೋಗಿ ಅವ್ರ ಮನೆಗಳಲ್ಲಿ ಇಷ್ಟಾರ್ಥಗಳನ್ನ ಒಂದು ಹೊಸ ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡಿರ್ತೀರಲ್ಲ, ಅದಕ್ಕೆ ಕರ್ಕೊಂಡು ಹೋಗುವ ದೇವ್ರಂತೆ ಇದು. ನೋಡಿ ಚಿಕ್ಕದಾದ ದೇವರು, ಉತ್ಸವ ಮೂರ್ತಿ. ನೋಡಿ ಕೆಳಗಡೆ ಸೂರ್ಯ ಪುತ್ರ ಇದಾನೆ ನೋಡಿ. ಸೂರ್ಯನ ಆಂಜನೇಯ ನೋಡಿ. ಅದು ಸೂರ್ಯನಿಗೆ ಆಂಜನೇಯಗೆ ಸೂರ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಗುರು ಆಂಜನೇಯ ಶಿಷ್ಯ. ಶಿಷ್ಯ ಗುರು ಇರುವ ಏಕೈಕ ದೇವಸ್ಥಾನ ಇದು. ಏಕೈಕ ಆಂಜನೇಯ. ಸೂರ್ಯ ಮತ್ತು ಗುರು ಇರುವಂತ ಏಕೈಕ ದೇವಾಲಯ. ಓಕೆ. ಇದು ಸೂರ್ಯ ದೇವರು. ಆಂಜನೇಯ ಸ್ವಾಮಿ ಸೂರ್ಯನಿಗೆ ಕೈ ಮುಗಿತಾ ಇದೆ. ಓ, ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರುವ ಸೂರ್ಯ ಆಂಜನೇಯ. ಹೌದು. ಓ, ಸೂರ್ಯಗೆ ಕೈ ಮುಗಿತಿರುವ ಸೂರ್ಯ, ಒಟ್ಟುಟ್ಟ ಮುಖಕ್ಕೆ ಸೂರ್ಯ ಕೈ ಮುಗಿತಾ ಇದ್ದಾನಲ್ವಾ? ಪಶ್ಚಿಮ ಎತ್ತರ ಇದೆ, ಪೂರ್ವ ತಗ್ಗಿದೆ. ಪೂರ್ವಕ್ಕೆ ಕೆರೆ ಇದೆ ಅಂತಲ್ವ ಇಲ್ಲಿ? ಹೌದು. ವಾಸ್ತುವಾಗಿ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಇದು? ವಾಸ್ತು ಚೆನ್ನಾಗಿರೋದಕ್ಕಾಗಿ ಇಲ್ಲಿ ದೇವರು ನಿರ್ಮಾಣ ಆಗಿದೆ. ಸೂರ್ಯಪುರದ ಸೂರ್ಯ ಆಂಜನೇಯ ಅಲ್ವಾ? ಹೌದು. ಓಕೆ ಓಕೆ. ಬೆಟ್ಟದ ಮೇಲೆ ಕೂತ್ಕೊಂಡೆಲ್ಲ ಊಟ ಮಾಡ್ತಾರೆ, ಜ್ಞಾನ ಮಾಡ್ತಾರೆ. ಇಲ್ಲಿ ಬಂದು ಆಟ ಆಡ್ಕೊಂಡೆಲ್ಲ ಹೋಗ್ತಾರೆ. ಎಲ್ಲ ಬೆಂಗಳೂರು ಕಡೆ, ತುಮಕೂರು, ಮೈಸೂರು ಎಲ್ಲ ಬಂದು ಮಕ್ಕಳು ವಿಶ್ರಾಂತಿ ಪಡೆದು ಹೋದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ವಾ? ಹೌದು. ಉಳ್ಕೊಳ್ಳೋರು ಇಲ್ಲೇ ಉಳ್ಕೊಂಬೋದು. ಆಶ್ರಮದಲ್ಲಿ 12 ಗಂಟೆಗೆ ಬಂದ್ರು ಊಟ ಇರ್ತದೆ. ಊಟ ಎಲ್ಲ ನೀವೇ ಮಾಡಿಕ್ತೀರಾ ಬಂದ್ ಭಕ್ತರಿಗೆಲ್ಲ? ಹೌದು. ಖಾಲಿ ಖಾಲಿ ಆದ್ರೂ ಊಟ ಮಾಡಿಕ್ತಾರಂತೆ.
ಮಠದಲ್ಲಿ ಮಾಡಿಕ್ತಾರಂತೆ. ಬನ್ನಿ ಎಲ್ಲ ಬೆಂಗಳೂರು ವೀಕ್ಷಕರಿಗಾಗಿ ಎಲ್ಲ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಾಸ್ತಿ ದೊಡ್ಡ ವಿಡಿಯೋ ಆಯಿತು ಅಂತ ನೋಡ್ದಂಗೆ ಇರಬೇಡ್ರಿ. 25 ನಿಮಿಷ ವಿಡಿಯೋ ಮಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.